ಬಳ್ಳಾರಿ ಗಲಾಟೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ತನ್ನ ಶಾಸಕರನ್ನ ರಕ್ಷಿಸಲು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಕಾರ್ಯಕರ್ತರ ಸೋಗಿನಲ್ಲಿ ನಕಲಿ ಗನ್ ಮ್ಯಾನ್ಗಳು ಇರುವುದು ಗಾಂಧಿ ತತ್ವಗಳಿಗೆ ವಿರುದ್ಧವಾಗಿದೆ. ಇದೇನು ನಾರಾ ಭರತ್ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿನಾ ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದ್ದಾರೆ. ಜನಾರ್ದನ ರೆಡ್ಡಿ ತಪ್ಪು ಮಾಡಿದ್ದರೆ ಅದನ್ನು ತನಿಖೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಇದೆ. ಆದರೆ ಜನರನ್ನ ಕರೆತಂದು ಗಲಾಟೆ ಸೃಷ್ಟಿಸಿದ ಶಾಸಕ ಭರತ್ ರೆಡ್ಡಿ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯ ಅನುಭವದ ಬಗ್ಗೆ ತಮಗೆ ಅಪಾರ ಗೌರವವಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಇದೇ ವೇಳೆ ಯಲ್ಲಾಪುರದಲ್ಲಿ ನಡೆದಂತಹ ಹತ್ಯೆ ಪ್ರಕರಣ ನಿಜಕ್ಕೂ ನೋವು ತಂದಿದೆ. ಇಂತಹ ಪ್ರಕರಣಗಳು ಯಾವುದೇ ಜಾತಿ ಧರ್ಮವನ್ನ ನೋಡದೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಆರೋಪಿ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಂಪೂರ್ಣ ತನಿಖೆಯಾಗಬೇಕು ಎಂದು ಕೇಂದ್ರ ಸಚಿವರು ಒತ್ತಾಯಿಸಿದ್ದಾರೆ. ಬಳ್ಳಾರಿ ಇನ್ಸಿಡೆಂಟ್ ಬಗ್ಗೆ ನಾನು ಬೆಂಗಳೂರಿನಲ್ಲಿ ಡಿಟೇಲ್ ಆಗಿ ಮಾತಾಡಿದ್ದೇನೆ. ಕಾಂಗ್ರೆಸ್ ಪಾರ್ಟಿ ತನ್ನ ಶಾಸಕರನ್ನು ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿಕೊಳ್ತಾ ಇದೆ. ಕಾರಣಿಷ್ಟ ಅಲ್ಲಿ ಆ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳ ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ ಪ್ರೂವ್ ಆಗಿದೆ, ತೊಗೊಂಡಾರ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ, MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದ. ಅವ್ರು ಇವ್ರ ಮೇಲೆ ನಾ ಹೇಳೋದು, ನಾ ಭಾಳ ಬ್ಯಾಲೆನ್ಸ್ಡ್ ಆಗಿ ನಾನು ನಿನ್ನೇನು ಹೇಳಿದ್ದೀನಿ, ಇವತ್ತು ಹೇಳಿ ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ. ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿತ್ತು ಪೊಲೀಸರನ್ನ. ಇಂಥಲ್ಲಿ ಹಾಕ್ರಿ, ಇಂಥಲ್ಲಿ ಬೇಡ. ಜನಾರ್ದನ್ ರೆಡ್ಡಿ ಹೇಳೋದೇನೋ, ನಾನಂತೂ ಗಂಗಾವತಿ ಒಳಗಿದ್ದೆ, ಇಟ್ ಈಸ್ ಜನಾರ್ದನ್ ರೆಡ್ಡಿ ಸ್ಟೇಟ್ಮೆಂಟ್. ನಾ ಜನಾರ್ದನ್ ರೆಡ್ಡಿಗೂ ಮಾತಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ. ಇಲ್ಲ, ನಾನು ಗಂಗಾವತಿ ಒಳಗಿದ್ದೆ, ನಾನು ಬೆಳಿಗ್ಗೆ ಹೋಗೋ ಮುಂದೆ ನಮ್ಮ ಗೇಟಿಗೆ ಹಾಕ್ತಾಯಿದ್ರು, ನಾನು ಕಾರ್ ಒಳಗೆ ಹೋಗ್ಲಿಕ್ಕೆ ತೊಂದರೆ ಆಗುವಂಗ ನಾನು ಪಕ್ಕಕ್ಕೆ ಹಾಕ್ರಿ ಅಂತ ಹೇಳಿ ಹೋಗಿದ್ದೆ. ನಮ್ಮ ಸ್ಟಾಫು ಅದನ್ನ ಹೇಳಿದ್ದಾರೆ. ಅಲ್ಲಿಗೆ ಗದ್ದಲ ಶುರು ಮಾಡಿದರು, ಇದೆಲ್ಲ ಹೇಳಿದ್ದಾರೆ. ಸರಿ, ಜನಾರ್ದನ್ ರೆಡ್ಡಿ ಹೇಳಿದ್ದೆ ತಪ್ಪದಂತ ಪೊಲೀಸರು ಇದ್ದಾರಿಲ್ಲ, 100 ಮಂದಿ ತೊಗೊಂಡು ಈಗ ಕಲ್ಲು ಇದು ಅವ್ರ ಮನೆ ಮೇಲೆ ಗುಂಡು ಹಾರಿಸೋದು ಅಂದರೆ ಏನು ನಡೆಸಿರಿ ನೀವು? ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಹೇಗದು, ಅಥವಾ ಏನು ರಿಪಬ್ಲಿಕ್ ಆಫ್ ಇನ್ನೂ ಯಾರೋ ಅಲ್ಲಿ MLA ಇದ್ದಾರಲ್ಲ, ಹಾಂ ಅವನ್ನ ನಾರಾ ಭರತ್ ರೆಡ್ಡಿದ. ಈ ರೀತಿ ಯಾರೇ ತಪ್ಪು ಮಾಡಲಿ, ಅದು BJP ಅವ್ರು ಮಾಡಲಿ, ಕಾಂಗ್ರೆಸ್ ಮಾಡಲಿ, ಈ ರೀತಿ ಆದಂಥದ್ದು ಅಟ್ಲೀಸ್ಟ್ ಇದು ಎಲ್ಲದರ ಪೊಲಿಟಿಕಲ್ ಭಿನ್ನಾಭಿಪ್ರಾಯ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋಗಿ ಎಲ್ಲ ಸಿದ್ಧಾಂತವನ್ನು ಬಿಟ್ಟು ಸುಳ್ಳು ಮಾತಾಡ್ತಾರೆ, ಇದೆಲ್ಲ ಗೊತ್ತಿದ್ದು ಸಿದ್ದರಾಮಯ್ಯನವರ ಏಜು ಮತ್ತು ಸಿದ್ದರಾಮಯ್ಯನವರ ಅನುಭವದಕ್ಕೆ ಆಧಾರದ ಮೇಲೆ ನಾನು ಹೇಳ್ತೀನಿ, ನೀವು ಇಂಥದ್ರಾಗ ಬಿಡಬಾರ್ದು. ನೀವು ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವಂಥ ತಾಕತ್ತು ನಿಮ್ಮಲ್ಲಿ ಇರಬೇಕು. ಭಾಳ ದುರ್ದೈವ ಸಂಗತಿ, ಈ ರೀತಿ ಘಟನೆಗಳು ನಡೀಲಿಕ್ಕೆ ಇಲ್ಲಿ ಭಾಳಷ್ಟು ಸಂದರ್ಭದೊಳಗೆ ಈ ರೀತಿ ಜನರಿಗೆ ಪ್ರೋತ್ಸಾಹ ಸಿಗ್ತಾ ಇರೋದು ಒಂದು ಕಾರಣ ಆಗ್ತಾಯಿದೆ. ಹಾಗಾಗಿ ಸರ್ಕಾರ ಈ ರೀತಿಯ ಒಂದು ಶಕ್ತಿಗಳನ್ನು ಭಾಳ ಅಯರ್ನ್ ಹ್ಯಾಂಡ್ಲೆ ಮಟ್ಟ ಹಾಕಬೇಕು. ಇದು ಭಾಳ ಕತ್ತು ಕೊಯ್ದು ಮಾಡಿದ್ದಾರೆ ಜನ. ಅದು ಮತ್ತು ಅದು ಏನು ಮದುವೆ ಆಗಲ್ಲ, ನೀನು ಒಪ್ಪಲ್ಲ ಅನ್ನೋದು ಒಂದೇ ಒಂದು ಕಾರಣ. ಇದನ್ನು ಸರ್ಕಾರ ಈ ರೀತಿ ಘಟನೆಗಳು ಮರುಕಳಿಸಲಾರದಂತೆ ಮತ್ತು ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಮಾಡಬೇಕು. ಮತ್ತು ಸರ್ಕಾರ ಯಾವುದೇ ರೀತಿಯಾದಂಥ ಇದರಲ್ಲಿ ಆ ಜಾತಿಯವರು ಇದ್ದಾರೆ, ಆ ಸಮಾಜದವರು ಇದ್ದಾರೆ ಅಂಥೇಳಿ ಕನ್ಸಿಡ್ರೇಷನ್ದಲ್ಲಿ ಇದರಲ್ಲಿ ಬೀಳಬಾರ್ದು. ಆರೋಪಿ ಸೂಸೈಡ್ ಮಾಡ್ಕೊಂಡು ನನಗೆ ಈಗ ಲೇಟೆಸ್ಟ್ ಅದು ವಿಷಯ ನನಗೆ ಗೊತ್ತಿಲ್ಲ.
ಗೊತ್ತಿದ್ದರೂ ಇದ್ರ ಹಿಂದಿನ ಬ್ಯಾಕ್ಗ್ರೌಂಡ್ ಎಲ್ಲ ಸಂಪೂರ್ಣವಾಗಿ ಚೆಕ್ ಮಾಡೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.